ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಈ ಪಾಠದಲ್ಲಿ ನೀವು ಆಕ್ಸಿ ಅಸೆಟಿಲೈನ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ ಮೈಲ್ಡ್ ಸ್ಟೀಲ್ MS ಶೀಟ್ನಲ್ಲಿ ಫಿಲ್ಲರ್ ರಾಡ್ ಇಲ್ಲದೆ ಫ್ಯೂಷನ್ ರನ್ ಮಾಡಲು ಕಲಿಯುತ್ತೀರಿ. ಉದ್ದೇಶ: ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ, ಹ್ಯಾಂಡ್ ಲಿವರ್ ಶೇರ್ ಬಳಸಿ 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪವಿರುವಂತೆ MS ಶೀಟ್ ಪೀಸ್ಗಳನ್ನು ಮಾರ್ಕ್ ಮಾಡಿ ಕತ್ತರಿಸುವುದು, ಆಕ್ಸಿ ಅಸೆಟಿಲೈನ್ ಗ್ಯಾಸ್ ಪ್ಲಾಂಟ್ ಅನ್ನು ಸೆಟ್ ಮಾಡುವುದು ಮತ್ತು ಟಾರ್ಚ್ನಲ್ಲಿ ಸರಿಯಾದ ಗಾತ್ರದ ನಾಜಲ್ ಫಿಟ್ ಮಾಡುವುದು, ನಾಜಲ್ ಗಾತ್ರದ ಪ್ರಕಾರ ಗ್ಯಾಸ್ ಪ್ರೆಷರ್ ಸೆಟ್ ಮಾಡುವುದು, ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ ಫಿಲ್ಲರ್ ರಾಡ್ ಇಲ್ಲದೆ ಫ್ಯೂಷನ್ ರನ್ ಮಾಡುವುದು, ವೆಲ್ಡ್ಮೆಂಟ್ ಸ್ವಚ್ಛಗೊಳಿಸಿ ವೆಲ್ಡ್ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ MS ಶೀಟ್ನಲ್ಲಿ ಫಿಲ್ಲರ್ ರಾಡ್ ಇಲ್ಲದೆ ಫ್ಯೂಷನ್ ರನ್ ಮಾಡಲು ಅಗತ್ಯವಿರುವ ಸಲಕರಣೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪಿನ್ ಹ್ಯಾಮರ್, ಹ್ಯಾಕ್ಸಾ, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, chipping hammer, steel wire brush, personal protective equipment PPE, nozzle number 3, ಆಕ್ಸಿಜನ್ ಮತ್ತು ಅಸಿಟಿಲೈನ್ ಪ್ಲಾಂಟ್ ಸೆಟಪ್, ವೆಲ್ಡಿಂಗ್ ಟಾರ್ಚ್, ಸ್ಪಾರ್ಕ್ ಲೈಟರ್, ಸಿಲಿಂಡರ್ ಕೀ, ನಾಜಲ್ ಕ್ಲೀನರ್. ಈಗ ಆಕ್ಸಿ ಅಸಿಟಿಲೈನ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ MS ಶೀಟ್ನಲ್ಲಿ ಫಿಲ್ಲರ್ ರಾಡ್ ಇಲ್ಲದೆ ಫ್ಯೂಷನ್ ರನ್ ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ಈ ಜಾಬ್ ವರ್ಕ್ ಆಗಿ 2 mm ದಪ್ಪದ MS ಶೀಟ್ ಅನ್ನು ಬಳಸಿ. ಯಾವುದೇ ತುಕ್ಕು ಇದ್ದರೆ ಅದನ್ನು ವೈರ್ ಬ್ರಷ್ ಮತ್ತು ಎಮರಿ ಪೇಪರ್ನಿಂದ ತೆಗೆದುಹಾಕಿ. ವೈರ್ ಬ್ರಷ್ ಮೇಲೆ ತುಂಬಾ ಒತ್ತಡ ಹಾಕಿ ರಬ್ ಮಾಡಬೇಡಿ. ಶುಚಿಗೊಳಿಸುವಾಗ ಮರದ ತುಂಡಿನ ಮೇಲೆ ಸುತ್ತಿರುವ ಎಮರಿ ಪೇಪರ್ ಬಳಸಿ. MS ಶೀಟ್ ಅನ್ನು ಸಾಲ್ವೆಂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ನಲ್ಲಿ ಅದ್ದುವ ಮೂಲಕ ಪೇಂಟ್, ಆಯಿಲ್ ಅಥವಾ ಗ್ರೀಸ್ ತೆಗೆದುಹಾಕಿ. MS ಶೀಟ್ ಮೇಲೆ ಮಾರ್ಕಿಂಗ್ ಮೀಡಿಯಾ ಅಪ್ಲೈ ಮಾಡಿ. 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪದ ಅಳತೆಗಳೊಂದಿಗೆ MS ಶೀಟ್ ಅನ್ನು ಗುರುತಿಸಲು ಸ್ಟೀಲ್ ರೂಲ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿ. ಎಳೆದ ರೇಖೆಯ ಪ್ರಕಾರ ಹ್ಯಾಂಡ್ ಲಿವರ್ ಶಿಯರ್ ಬಳಸಿ MS ಶೀಟ್ ಅನ್ನು ಕತ್ತರಿಸಿ. ಡ್ರಾಯಿಂಗ್ ಪ್ರಕಾರ ಶೀಟ್ನಿಂದ ಡೈಮೆನ್ಷನ್ಸ್ ಫೈಲ್ ಮಾಡಿ ಪೂರ್ಣಗೊಳಿಸಿ. ಟ್ರೈ ಸ್ಕ್ವೇರ್ ಬಳಸಿ ಸ್ಕ್ವೇರ್ನೆಸ್ ಪರಿಶೀಲಿಸಿ. 1 ಅಂಚಿನಿಂದ 10 mm ದೂರದಲ್ಲಿ ಹಾಳೆಯ ಉದ್ದದ ಅಂಚಿಗೆ ಸಮಾನಾಂತರವಾಗಿ ರೇಖೆಗಳನ್ನು ಎಳೆಯಿರಿ. ಸ್ಕೆಚ್ ಪ್ರಕಾರ ಹಾಳೆಯ ಮೇಲ್ಮೈಯಲ್ಲಿ ಸಮಾನಾಂತರ ರೇಖೆಗಳನ್ನು ಪಂಚ್ ಮಾಡಿ. ಫೈರ್ ಬ್ರಿಕ್ ಬೆಂಬಲದೊಂದಿಗೆ ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಟೇಬಲ್ ಮೇಲೆ ಜಾಬ್ ಪೀಸ್ ಸೆಟ್ ಮಾಡಿ. ಬ್ಲೋ ಪೈಪ್ಗೆ ನಾಜಲ್ ನಂಬರ್ 3 ಅನ್ನು ಆಯ್ಕೆ ಮಾಡಿ ಅಟ್ಯಾಚ್ ಮಾಡಿ. ಸುರಕ್ಷತಾ ಉಡುಪುಗಳು ಮತ್ತು ಗ್ಯಾಸ್ ವೆಲ್ಡಿಂಗ್ ಗಾಗಲ್ಸ್ ಧರಿಸಿ. ಈಗ ಆಕ್ಸಿ ಅಸಿಟಿಲೈನ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ನಲ್ಲಿ 2 mm ದಪ್ಪದ MS ಶೀಟ್ನಲ್ಲಿ ಫಿಲ್ಲರ್ ರಾಡ್ ಇಲ್ಲದೆ ಫ್ಯೂಷನ್ ರನ್ ಮಾಡಲು ಬೇಕಾದ ಪ್ರಾಸೆಸ್ ನೋಡೋಣ.
ರೆಗ್ಯುಲೇಟರ್ಸ್ಗೆ ಅಸಿಟೈಲಿನ್ ಪ್ರೆಷರ್ 1 kg/cm² ಮತ್ತು ಆಕ್ಸಿಜನ್ ಪ್ರೆಷರ್ 0.15 kg/cm² ಸೆಟ್ ಮಾಡಿ. ಆಕ್ಸಿ ಅಸಿಟೈಲಿನ್ ಗ್ಯಾಸಸ್ ಹೊತ್ತಿಸಿ ಮತ್ತು ನ್ಯೂಟ್ರಲ್ ಫ್ಲೇಮ್ ಅಡ್ಜಸ್ಟ್ ಮಾಡಿ. ಅಗತ್ಯವಿರುವ ಕೋನದಲ್ಲಿ ಬ್ಲೋ ಪೈಪ್ ಅನ್ನು ಅದರ ಬಲಗೈ ತುದಿಯಲ್ಲಿ ಜಾಬ್ ಅನ್ನು ಹಿಡಿದುಕೊಳ್ಳಿ. ಸರಿಯಾದ ಫ್ಯೂಷನ್ಗಾಗಿ ಬ್ಲೋ ಪೈಪ್ ಮತ್ತು ಫ್ಲೇಮ್ ಅನ್ನು ಸರಿಯಾದ ಸ್ಥಾನದ ಕೋನದಲ್ಲಿ ಹಿಡಿದುಕೊಳ್ಳಿ. ಆಪರೇಟರ್ಗೆ ಮತ್ತು ಶೀಟ್ನ ಪಂಚ್ ಮಾಡಿದ ರೇಖೆಗಳಿಗೆ ಸಮಾನಾಂತರವಾಗಿ ಬ್ಲೋ ಪೈಪ್ ಅನ್ನು ಇರಿಸಿ. ಇದರಿಂದ ಆಪರೇಟರ್ನ ಕೈಗೆ ಆಯಾಸ ಕಡಿಮೆಯಾಗುತ್ತದೆ. ವೆಲ್ಡಿಂಗ್ ಲೈನ್ನೊಂದಿಗೆ ನಾಜಲ್ ಆಂಗಲ್ 60 ಡಿಗ್ರಿಯಿಂದ 70 ಡಿಗ್ರಿ ನಡುವೆ ಇರುತ್ತದೆ. ನಾಜಲ್ ಮತ್ತು ಜಾಬ್ ಸರ್ಫೇಸ್ನ ನಡುವಿನ ಕೋನವು 90 ಡಿಗ್ರಿ ಆಗಿರಬೇಕು. ಆಪರೇಟರ್ಗೆ ಮತ್ತು ಶೀಟ್ನ ಪಂಚ್ ಮಾಡಿದ ರೇಖೆಗಳಿಗೆ ಸಮಾನಾಂತರವಾಗಿ ಬ್ಲೋ ಪೈಪ್ ಅನ್ನು ಇರಿಸಿ. ಬ್ಲೋ ಪೈಪ್ ಅನ್ನು ಸ್ಥಿರ ವೇಗ ಮತ್ತು ಬ್ಲೋ ಪೈಪ್ ಆಂಗಲ್ ನಲ್ಲಿ ಇರಿಸುವಾಗ ಬಲದಿಂದ ಎಡಕ್ಕೆ ಚಲಿಸಬೇಕು. ಮಾಲ್ಟನ್ ಪೂಲ್ ಅನ್ನು ಪಂಚ್ ಲೈನ್ ನಲ್ಲಿ ಇರಿಸಿ. ಯಾವುದೇ ಹಂತದಲ್ಲಿ ಶಾಖದ ಅತಿಯಾದ ಸಾಂದ್ರತೆಯನ್ನು ತಪ್ಪಿಸಿ. ಮೆಟಲ್ ತುಂಬಾ ಬಿಸಿಯಾಗಿದ್ದರೆ ಮಾಲ್ಟನ್ ಪೂಲ್ ನಿಂದ ಸ್ವಲ್ಪ ಸಮಯದವರೆಗೆ ಬ್ಲೋ ಪೈಪ್ ಅನ್ನು ಮೇಲಕ್ಕೆತ್ತಿ. ಬ್ಯಾಕ್ ಫೈರ್ ಮತ್ತು ಫ್ಲಾಶ್ ಬ್ಯಾಕ್ ತಪ್ಪಿಸಲು ಮಾಲ್ಟನ್ ಪೂಲ್ ನಲ್ಲಿ ಇನ್ನರ್ ಕೋನ್ ಅನ್ನು ಸ್ಪರ್ಶಿಸಬೇಡಿ. ಟ್ರಾವೆಲ್ ರೇಟ್ ಅಡ್ಜಸ್ಟ್ ಮಾಡಿ ಮತ್ತು ಬ್ಲೋ ಪೈಪ್ಗೆ ಸ್ವಲ್ಪ ವೃತ್ತಾಕಾರದ ಚಲನೆಯನ್ನು ನೀಡುವ ಮೂಲಕ ಮಾಲ್ಟನ್ ಪೂಲ್ ಅನ್ನು ಸರಿಯಾದ ಗಾತ್ರದಲ್ಲಿ ಇರಿಸಿ. ಎಡತುದಿಯಲ್ಲಿ ಬ್ಲೋ ಪೈಪ್ ಅನ್ನು ಬೇಗನೆ ಎತ್ತಿ. ಜ್ವಾಲೆಯನ್ನು ನಂದಿಸಿ ಮತ್ತು ಬ್ಲೋ ಪೈಪ್ ಅನ್ನು ನೀರಿನಲ್ಲಿ ತಣ್ಣಗಾಗಿಸಿ. ಹಾಟ್ ಜಾಬ್ಸ್ ನಿರ್ವಹಿಸುವಾಗ ಟಾಂಗ್ಸ್ ಬಳಸಿ. ಸ್ಟೀಲ್ ವೈರ್ ಬ್ರಷ್ ನಿಂದ ಫ್ಯೂಸ್ ಸರ್ಫೇಸ್ ಸ್ವಚ್ಛಗೊಳಿಸಿ. ಏಕರೂಪದ ವಿಡ್ತ್, ರಿಪಲ್ಸ್ ಮತ್ತು ಸರಿಯಾದ ಆಳದ ಫ್ಯೂಷನ್ ಪೆನೆಟ್ರೇಷನ್ ಖಚಿತಪಡಿಸಿಕೊಳ್ಳಲು ನೇರ ಪರೀಕ್ಷೆಯನ್ನು ಮಾಡಬಹುದು. ಟ್ರಾವೆಲ್ ಸ್ಪೀಡ್ ಮತ್ತು ಬ್ಲೋ ಪೈಪ್ ಮೋಷನ್ ಸರಿಯಾಗಿದ್ದರೆ ಫ್ಯೂಷನ್ ರನ್ಸ್ ಏಕರೂಪದ ಅಗಲ ಮತ್ತು ರಿಪಲ್ಸ್ ಗಳೊಂದಿಗೆ ಕಾಣಿಸಿಕೊಳ್ಳುತ್ತದೆ. ಯೂನಿಫಾರ್ಮ್ ಫ್ಯೂಷನ್ ಮತ್ತು ಬ್ಲೋ ಪೈಪ್ ನ ಉತ್ತಮ ಕುಶಲತೆಯನ್ನು ಸಾಧಿಸಲು ಮೇಲಿನ ಅಂಶಗಳನ್ನು 4 ಬಾರಿ ಪುನರಾವರ್ತಿಸಿ. ಈ ಪಾಠದಲ್ಲಿ ಕಲಿತ ವಿಷಯಗಳನ್ನು ಪುನಃ ನೋಡೋಣ. ಹ್ಯಾಂಡ್ ಲಿವರ್ ಶಿಯರ್ ಬಳಸಿ 150 mm ಉದ್ದ, 50 mm ಅಗಲ ಮತ್ತು 2 mm ದಪ್ಪವಿರುವಂತೆ MS ಶೀಟ್ ಪೀಸ್ಗಳನ್ನು ಮಾರ್ಕ್ ಮಾಡಿ ಕಟ್ ಮಾಡುವುದು. ಆಕ್ಸಿ ಅಸೆಟೈಲಿನ್ ಗ್ಯಾಸ್ ಪ್ಲಾಂಟ್ ಅನ್ನು ಸೆಟ್ ಮಾಡುವುದು ಮತ್ತು ಟಾರ್ಚ್ನಲ್ಲಿ ಸರಿಯಾದ ಗಾತ್ರದ ನಾಸಲ್ ಫಿಟ್ ಮಾಡುವುದು. ನಾಸಲ್ ಗಾತ್ರದ ಪ್ರಕಾರ ಗ್ಯಾಸ್ ಪ್ರೆಷರ್ ಸೆಟ್ ಮಾಡುವುದು. ಲೆಫ್ಟ್ ಟೆಕ್ನಿಕ್ ಬಳಸಿಕೊಂಡು ಫ್ಲಾಟ್ ಪೊಸಿಷನ್ ನಲ್ಲಿ ಫಿಲ್ಲರ್ ರಾಡ್ ಇಲ್ಲದೆ ಫ್ಯೂಷನ್ ರನ್ ಮಾಡುವುದು. ವೆಲ್ಡ್ ಮೆನ್ ಸ್ವಚ್ಛಗೊಳಿಸಿ ಮತ್ತು ವೆಲ್ಡ್ ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ. ಬಾಯ್.